ನಮಸ್ಕಾರ. ಆರೋಗ್ಯ ದರ್ಪಣಕ್ಕೆ ಸ್ವಾಗತ. ನಾನು ನಾಗರತ್ನ ಮೇಲಿನ. ಕೆಲವರು ಮದುವೆ ಬಗ್ಗೆ ಹೆಚ್ಚಿನ ಗಮನವನ್ನ ಕೊಡೋದಿಲ್ಲ, ಆಸಕ್ತಿಯನ್ನು ತೋರಿಸೋದಿಲ್ಲ. ಹುಡುಗ ಹುಡುಗಿಯನ್ನೇ ಕೆಲವೊಮ್ಮೆ ಮದುವೆ ಬಗ್ಗೆ ಇಂಟ್ರೆಸ್ಟ್ ತೋರಿಸೋದಿಲ್ಲ. ಲೈಫ್ ಸೆಟ್ಲ್ ಆಗಲಿ ಅಂತ ಹೇಳ್ತಾರೆ, ಅಥವಾ ಮುಂದಿನ ವರ್ಷ ಮದುವೆ ಮಾಡ್ಕೊಳ್ತೀನಿ, ಇನ್ನೊಂದು 2 ವರ್ಷ ಬಿಟ್ಟು ಮದುವೆ ಮಾಡ್ಕೊಳ್ತೀನಿ, ಪ್ರಮೋಷನ್ ಸಿಕ್ಕ ಮೇಲೆ ಮದುವೆ ಮಾಡ್ಕೊಳ್ತೀನಿ ಅಂತ ಹೇಳ್ತಾರೆ. ಅವೆಲ್ಲ ಹೇಳೋದು ಯಾಕೆ ಅಂತಂದ್ರೆ, ಎಷ್ಟೋ ಸಲ ಅವರ ಒಂದು ಗುರಿನ ರೀಚ್ ಮಾಡಬೇಕು ಹೇಳ್ತಕ್ಕಂಥ ಒಂದು ಉದ್ದೇಶ ಇರುತ್ತೆ, ಇಲ್ಲ ಅಂತಿಲ್ಲ. ಆದ್ರೆ ಎಷ್ಟೋ ಸಲ ಅವರಿಗೆ ಮದುವೆ ಬಗ್ಗೆ ಆಸಕ್ತಿ ಇರೋದಿಲ್ಲ, ಅಥವಾ ಒಂದು ಭಯ ಇರುತ್ತೆ. ಇವಾಗ ಮದುವೆ ಆದ್ಮೇಲೆ ಮತ್ತೆ ಮಕ್ಕಳು, ಸಂಸಾರ, ಹೆಂಡತಿ ಇದನ್ನೆಲ್ಲ ಹೇಗೆ ನಿಭಾಯಿಸಬಲ್ಲೆ ಹೇಳ್ತಕ್ಕಂಥ ಭಯನೂ ಇರ್ಬೋದು. ಅಥವಾ ಕೆಲವರಿಗೆ ಸ್ವಾಭಾವಿಕವಾಗಿ ದೈಹಿಕವಾಗಿ ಅಥವಾ ಮಾನಸಿಕವಾಗಿ ಆ ಲವ್ ಅಟ್ರಾಕ್ಷನ್ ಇರೋದಿಲ್ಲ, ಮದುವೆ ಬಗ್ಗೆ ಆಸಕ್ತಿ ಇಲ್ಲ. ಕೆಲವರಿಗೆ ಮದುವೆ ಬಗ್ಗೆ ಆಸಕ್ತಿ ಇರುತ್ತೆ, ಗಂಡಾಗ್ಲಿ ಹೆಣ್ಣಾಗ್ಲಿ. ಅದು ಇವತ್ತಿನ ದಿನಗಳಲ್ಲಂತೂ ಹೆಣ್ಣು ಮಕ್ಕಳಿಗೆ ಏನಾಗಿದೆ ಅಂತಂದ್ರೆ, ಹೆಣ್ಮಕ್ಳಿಗೆ ಎಲ್ಲಾ ಹೆಣ್ಮಕ್ಳು ಓದ್ಕೊಂಡು ದುಡಿಯಕ್ಕೆ ಹೋಗ್ತಕ್ಕಂಥ ಆ ಒಂದು ಸಂಸ್ಕೃತಿ ಬೆಳೆದ್ಮೇಲೆ ಹೆಣ್ಣು ಮಕ್ಕಳಲ್ಲಿ ಗಂಡು ಮಕ್ಕಳ ಹಾರ್ಮೋನ್ಸ್ಗಳು ಜಾಸ್ತಿ ಆಗ್ತಾ ಇದೆ. ಇದು ಸೈಂಟಿಫಿಕಲಿ ಪ್ರೂವ್ ಆಗಿರ್ತಕ್ಕಂಥದ್ದು. ಮೊದ್ಲಾಗಿದ್ರೆ ಹೆಣ್ಮಕ್ಳು ಒಂದ್ ಹಂತದ ಒಂದು SLC ನೋ, ಒಂದು PUC ನೋ, ಒಂದು ಡಿಗ್ರಿನೋ ಓದ್ಕೊಳ್ತಾ ಇದ್ರು. ಇರುವಾಗ್ಲೇನೆ ಅಡಿಗೆ ಕೆಲಸ, ಮನೆ ಕೆಲಸ ಮಾಡ್ಕೊಳ್ತಿದ್ರು. ಸಂರಕ್ಷಣೆ, ಸಂಸಾರ ಮತ್ತು ರಕ್ಷಣೆ ಅದು ಹೆಣ್ಣಿನ ಸ್ವಭಾವ, ಹೆಣ್ಣಿನ ಗುಣ. ನರಿಶ್ಮೆಂಟ್ ಮಾಡೋಳು ಹೆಣ್ಣು, ಅವಳಲ್ಲಿ ಅದೇ ತರ ಹಾರ್ಮೋನ್ಸ್ಗಳು ಬಿಲ್ಡಪ್ ಆಗಿರುತ್ತೆ. ಗಂಡು ಅಂದ್ರೆ ಹೊರಗಡೆ ಹೋಗಿ ದುಡಿದು ಗಂಡು ಆ ತರದ್ದು, ಅದು ಆ ಗಂಡಿನ ಜೀನ್ಸ್ ಅಲ್ಲಿ, ಆ ಗಂಡಿನ ಹಾರ್ಮೋನ್ಸ್ ಅಲ್ಲಿ ಇರುತ್ತೆ. ಆದ್ರೆ ಇವತ್ತು ಹೆಣ್ಮಕ್ಳು ಗಂಡು ಮಕ್ಳಿಗೆ ಸಮನಾಗಿ ಹೊರಗಡೆ ದುಡಿಯಕ್ಕೆ ಹೋಗ್ತಾರೆ. ಆಗ ಏನಾಗುತ್ತೆ ಅಂತಂದ್ರೆ, ತಾಯಂದ್ರು ಕೂಡ ಹೆಣ್ಮಗಳು ಕೂಡ ದುಡಿಯಕ್ಕೆ ಹೋಗ್ತಾಳಲ್ಲ, ಮನೆ ಕೆಲಸ ಯಾಕೆ ಮಾಡ್ಲೆ, ಮನೆ ಕೆಲಸ ಒಂದೂ ಮಾಡಿಸೋದಿಲ್ಲ. ಆಗ ಮನೆ ಸಂಸಾರ ಮಾಡ್ಬೇಕು, ಕುಟುಂಬ ನಿರ್ವಹಣೆ ಮಾಡ್ಬೇಕು, ಆ ನರಿಶ್ಮೆಂಟ್, ಆ ಒಂದು ಅಟ್ರಾಕ್ಷನ್ ಬರೋದೇ ಇಲ್ಲ ಅವರಿಗೆ. ದುಡ್ಡು ದುಡ್ಡು ದುಡ್ಡು, ಕೆಲಸ, ಪ್ರಮೋಷನ್ ಇದ್ರ ಮೇಲೆ ಬಿದ್ಬಿಡ್ತಾರೆ. ಇದು ಇವತ್ತಿನ ಒಂದು ವಿಪರ್ಯಾಸ. ಕಾಲಾಯ ತಸ್ಮೈ ನಮಃ ಹೇಳ ಹಂಗಾಗಿದೆ ನಮ್ಗೆ. ಆದ್ರೆ ಕೆಲವು ಜನ ಹೆಣ್ಮಕ್ಳು ಎಷ್ಟೇ ಓದ್ಕೊಂಡಿರ್ಲಿ, ಎಷ್ಟೇ ದೊಡ್ಡ ಕೆಲಸ ಇರಲಿ, ಅವ್ರಿಗೆ ಮದುವೆ ಮಾಡ್ಕೋಬೇಕು ಅಂತ ಆಸೆ ಇರುತ್ತೆ. ಎಷ್ಟೋ ಜನ ಹೆಣ್ಮಕ್ಳು ಇವತ್ತು ಹಳ್ಳಿಗಳಲ್ಲೇ ಆಗ್ಲಿ, ನಾನೇ ನೋಡ್ದ ಹಾಗೆ 35-40 ವರ್ಷದವರ ಹೆಣ್ಮಕ್ಳು ಕೂಡ ಇದ್ದಾರೆ. ಅವ್ರು ಇನ್ನೂ ಕೂಡ ಯಾವ ಗಂಡನ್ ತೋರ್ಸಿದ್ರು ಮದುವೆ ಮಾಡ್ಕೊಳಕ್ ಹೋಗ್ತಾ ಇಲ್ಲ. ಅವ್ರೇನ್ ದೊಡ್ಡ ಯಾವುದೋ ಒಂದು ಇದ್ರಲ್ಲಿದ್ದಾರೆ, ಪ್ರಮೋಷನ್ ಸಿಕ್ಬೇಕು, ಆ ತರದಲ್ಲೂ ಇರೋದಿಲ್ಲ. ಮನೆಯಲ್ಲಿ ಇರ್ತಾರೆ, ಅಥವಾ ಮನೇಲಿ ಏನೋ ಸಣ್ಣ ಪುಟ್ಟ ಕೆಲಸ ಮಾಡ್ಕೊಳ್ತಾರೆ. ಹತ್ರದಿರೋ ಸಿಟಿನಲ್ಲಿ ಏನೋ 15-20 ಸಾವಿರ ಕೆಲ್ಸಕ್ಕೆ ಹೋಗ್ತಾರೆ. ಅಂತವ್ರು ಕೂಡ ಮದುವೆಗೆ ಒಪ್ಪೋದಿಲ್ಲ. ಹೆಣ್ಮಕ್ಳು ಹಾಗೆ ಇದೆ. ಎಷ್ಟೋ ಜನ ಮದುವೆ ಮುಂದೆ ಹಾಕ್ತಾ ಹೋಗ್ತಾರೆ. ಮತ್ತೆ ಯಾವ ಹೆಣ್ಣು ಬಂದ್ರು ಕೂಡ ಒಪ್ಪೋದಿಲ್ಲ. ಅವ್ರಿಗೆ ಒಪ್ಪಿಗೆ ಆಗೋದಿಲ್ಲ. ಅಂದ್ರೆ ಪ್ರೀತಿ, ಲವ್ ಅಂಡ್ ಅಟ್ರಾಕ್ಷನ್ ಇವು ಇರ್ಬೇಕು. ಮತ್ತೆ ಕೆಲವರೆಲ್ಲ ಏನಾಗುತ್ತೆ ಅಂತಂದ್ರೆ, ತಂದೆ ತಾಯಿನೇ ಹೆಣ್ಮಕ್ಳಿಗಾಗಲಿ ಗಂಡು ಮಕ್ಳಿಗೆ ಮದ್ವೆ ಮಾಡೋದ್ರ ಬಗ್ಗೆ ಮುಂದುವರಿಯುವುದಿಲ್ಲ, ಮದುವೆಗೆ ಪ್ರಯತ್ನವನ್ನು ಮಾಡೋದಿಲ್ಲ. ಇದು ಎಷ್ಟೋ ಕುಟುಂಬಗಳಲ್ಲಾಗಿದೆ. ಅಂತ ಸಂದರ್ಭಗಳಲ್ಲಿ ನೀವು ನಂಬರ್ 4 ಅಂತಂದ್ರೆ ಜಲತತ್ವ. ಅದೇನ್ ಮಾಡುತ್ತೆ ಜಲತತ್ವ ಅಂದ್ರೆ, ಬಾಂಡಿಂಗ್ ಮಾಡುತ್ತೆ, ಸಂಬಂಧವನ್ನ ಬೆಸೆಯುತ್ತೆ. ನಮ್ಗೆ ಇನ್ನೊಬ್ರು ಬೇಕು ಅನ್ನೋ ಭಾವನೆಯನ್ನ ಉಂಟು ಮಾಡುತ್ತೆ. ಅದಕ್ಕೆ ನಂಬರ್ 4 ಬರೆದು ಆ ಬಾಂಡಿಂಗಿನ ಕಡೆಗೆ ನಮ್ಮ ಗಮನ, ಅಥವಾ ನಮ್ಮ ಆ ಫೋರ್ಸ್ ಹೋಗೋಗೆ ನಾವು ಅದ್ರ ಸುತ್ತ ನಂಬರ್ 4 ಸುತ್ತ ರೆಡ್ ಕಲರ್ ಬರಿಬಹುದು.
ನಂಬರ್ 4 ಬರ್ದು ಅದ್ರ ಸುತ್ತ ರೆಡ್ ಕಲರ್ ಅಲ್ಲಿ ನಾವು ಬೌಂಡ್ರಿನ ಹಾಕಿದವಾಗ ಮದುವೆ ಬಗ್ಗೆ ಅವ್ರಿಗೆ ಇಂಟ್ರೆಸ್ಟ್ ಬರುತ್ತೆ. ತಂದೆ ತಾಯಿ ಕೂಡ ಮದುವೆ ಬಗ್ಗೆ ಮಕ್ಕಳನ್ನ ಮದುವೆ ಮಾಡಬೇಕು ಅಂತ ಹೇಳಿ ಅದ್ರ ಬಗ್ಗೆ ಕಾರ್ಯಪ್ರವೃತ್ತರಾಗ್ತಾರೆ. ಬೇಗ ಮದುವೆ ಆಗತ್ತೆ. ಮದುವೆ ಮಾಡ್ಕೊಳ್ಳೋಕಂತ ಇಷ್ಟ ಇದೆ, ಆದ್ರೆ ಹೆಣ್ಣು ಸಿಕ್ಕೋದಿಲ್ಲ, ಅದು ಗಂಡು ಸಿಕ್ಕೋದಿಲ್ಲ, ಅದು ಬೇರೆ ವಿಷಯ. ಅದು ಅವರವರ ಬರ್ತ್ ಡೇಟಿನ ಮೇಲೆ ನಾವು ನಂಬರ್ ಕೊಡ್ಬೇಕಾಗತ್ತೆ. ಅವರಿಗೆ ಯಾವ ಎನರ್ಜಿಯ ಕೊರತೆ ಇದೆ ಅದ್ರ ಬಗ್ಗೆ ನಾವು ನಂಬರ್ ಕೊಡ್ಬೇಕಾಗತ್ತೆ. ಆದ್ರೆ ಸ್ವತಃ ಅವರಿಗೆ ಮದುವೆ ಮಾಡ್ಕೊಳ್ಳೋಕೆ ಇಷ್ಟ ಇರೋದಿಲ್ಲ. ಇಲ್ಲದ ಕಾರಣ ಒಂದು ದೈಹಿಕ ಮಾನಸಿಕ ಸ್ಥಿತಿಗಳು, ಎರಡನೇದು ಒಂದು ಭಯ. ಅವರಿಗೆ ಸಂಸಾರ ಅಂತ ಮದುವೆ ಮಾಡ್ಕೊಂಡ ತಕ್ಷಣ ಆಮೇಲೆ ಮಕ್ಕಳು, ಸಂಸಾರ, ಗಂಡು ಅಥವಾ ಹೆಣ್ಣು ಇನ್ನೊಂದು ಜೀವದ ಜೊತೆ ಹೊಂದಾಣಿಕೆ ಮಾಡ್ಕೋಬೇಕಲ್ಲ, ಇದಕ್ಕೆ ತಯಾರಿಲ್ಲ ಇವತ್ತಿನ ಮಕ್ಕಳು. ಎಷ್ಟು ಮನೆಗಳಲ್ಲಿ ಒಂದೊಂದೇ ಮಕ್ಕಳಿರ್ತಾರೆ. ಆ ಒಂದೇ ಮಕ್ಕಳಿಗೆ ಇನ್ನೊಬ್ಬರ ಜೊತೆಗೆ ನಾವು ಹಂಚ್ಕೋಬೇಕು ಜೀವನ ಹೇಳ್ತಕ್ಕಂಥದ್ದೇ ಅವ್ರಿಗೆ ತುಂಬಾ ಟೆನ್ಷನ್ ಉಂಟು ಮಾಡುತ್ತೆ. 2 ಮಕ್ಕಳಲ್ಲಿ ಇದ್ದವು ಕಷ್ಟ ಆಗುದಿಲ್ಲ. ಒಂದೇ ಮಕ್ಕಳಿರ್ತಾರೆ ನೋಡಿ, ಅವ್ರು ತುಂಬಾ ಸ್ವಾರ್ಥಿಗಳಾಗಿರ್ತಾರೆ. ಎಲ್ಲರೂ ಅಂತಲ್ಲ, ಹಾಗಲ್ಲ, ನಕ್ಕೆಲ್ಲ ಜಾಸ್ತಿ ಪ್ರಮಾಣದಲ್ಲಿ ಇರೋದನ್ನ ಹೇಳ್ತಾರೆ. ಅವ್ರಿಗೆ ಇನ್ನೊಬ್ಬರ ಜೊತೆ ಹಂಚಿಕೊಂಡೇ ಗೊತ್ತಿರೋದಿಲ್ಲ. ಈ ಮನೇಲಿ 2 ಜನ ಅಕ್ಕ ತಂಗಿ ಇದ್ರು, ಅಣ್ಣ ತಮ್ಮ ಇದ್ರು ಅಂತಂದ್ರೆ ಒಬ್ರಿಗೊಬ್ರ ಜೊತೆ ಹಂಚ್ಕೊಂಡು ಅಭ್ಯಾಸ ಇರತ್ತೆ. ಒಬ್ಬೇ ಮಕ್ಕಳಿರೋರು ಅವರು ಹಂಚ್ಕೊಂಡು ಅಭ್ಯಾಸ ಇರೋದಿಲ್ಲ. ಆಗ ಅವರು ಒಂಟಿಯಾಗಿ ಇರ್ಲಿಕ್ಕೆ ಇಷ್ಟಪಡ್ತಾರೆ. ಮದುವೆ ಆದ ತಕ್ಷಣ ತಮ್ಮ ಸಂಗಾತಿಯೊಂದಿಗೆ ಎಲ್ಲವನ್ನು ಹಂಚ್ಕೋಬೇಕಲ್ಲ, ಯಾವುದನ್ನು ಅವ್ರು ಹಂಚ್ಕೊಳಕ್ ತಯಾರಿರೋದಿಲ್ಲ. ಈ ಕಾರಣದಿಂದನೇ ಎಷ್ಟೋ ಜನ ಮದುವೆ ಮುಂದಾಗ್ತಾರೆ. ನೋಡಿ, ನಿಮ್ಮಲ್ಲೂ ಈ ತರ ಸಮಸ್ಯೆಗಳಿದ್ದಾವಾಗ ಈ ತರ ಹಾಕೊಂಡು ಪರಿಹಾರವನ್ನ ಕಂಡ್ಕೊಳ್ಳಿ. ಮತ್ತು ನಿಮ್ಮ ವೈಯಕ್ತಿಕ ಸಮಸ್ಯೆಗಳೇ ಇದ್ರೆ ನಾನು ತಿಳಿಸ್ಬೋದು ಮೆಸೇಜ್ ಮೂಲಕ 6366310264. ಇದಕ್ಕೆ ನೀವು ಮೆಸೇಜ್ ಮಾಡಿದರೆ ನಾನು ಉತ್ತರ ಕೊಡ್ತೀನಿ. ಇದಕ್ಕೆ ನಾನು ಕೇವಲ 101 ರೂಪಾಯಿ ಮಾತ್ರ ಚಾರ್ಜ್ ಮಾಡ್ತೀನಿ. ದಯವಿಟ್ಟು ಸಹಕರಿಸಿ. ಮತ್ತೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ. ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋ ಮೂಲಕ ಪ್ರೋತ್ಸಾಹ ನೀಡಿ. ನಮಸ್ಕಾರ.